ನಮಸ್ಕಾರ ಬಂಧುಗಳೇ, ಹೆಜ್ಜೆಯ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಆ ಒಂದು ವಿಡಿಯೋವನ್ನು ತಾವೆಲ್ಲರೂ ನೋಡಿಯೇ ಇರ್ತೀರಿ. ಆ ವಿಡಿಯೋ ಬರೀ ವೈರಲ್ ಆಗಿದ್ದು ಮಾತ್ರ ಅಲ್ಲ, ಇಂದಿನ ಪ್ರಮುಖ ಸುದ್ದಿಗಳ ಜೊತೆಗೂ ಅದು ಬಿತ್ತರಗೊಂಡಿತ್ತು. ಯಾರೋ ಕೇರಳದ ಯೂಟ್ಯೂಬರ್ ಡಿಸೆಂಬರ್ ತಿಂಗಳಲ್ಲಿ ಸೆರೆ ಹಿಡಿದ ವಿಡಿಯೋ ಅದು. ಆ ವಿಡಿಯೋ ಈಗ ತುಂಬಾನೇ ಓಡ್ತಿದೆ ಅಂದರೆ ಕಾರಣ ಕೂಡ ಅಷ್ಟೇ ಬಲವಾಗಿದೆ. ಕಾರಣ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ನಿಜಕ್ಕೂ ಆ ವಿಡಿಯೋವನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರುತ್ತೆ. ಒಂದು ವಿಶಾಲವಾದ ಜಾಗ, ಸಾಲಾಗಿ ನಿಂತಿರುವ ವಾಹನಗಳು, ಬೃಹದಾಕಾರದ ಮರಗಳು, ಅದರ ಪಕ್ಕದಲ್ಲೇ ದಣಿದು ಬಂದವರ ಹಸಿವು ನೀಗಿಸ್ತಿದ್ದ ಪುಟ್ಟದಾದ ಕ್ಯಾಂಟೀನ್. ಒಟ್ಟಿನಲ್ಲಿ ಪ್ರಕೃತಿ ಸೌಂದರ್ಯದ ನಡುವೆ ಶಾಂತವಾಗಿದ್ದುಕೊಂಡು ಎಲ್ಲರಿಗೂ ನೆರಳಾಗಿದ್ದ ಜಾಗವದು. 10 ದಿನಗಳ ಹಿಂದೆ ಎಲ್ಲರಿಗೂ ಸುರಕ್ಷಿತ ತಾಣವಾಗಿದ್ದ ಈ ಜಾಗ ಇದೀಗ ಅಕ್ಷರಶಃ ಸ್ಮಶಾನವಾಗಿ ಬಿಟ್ಟಿದೆ. ಅದೆಷ್ಟು ಅಮಾಯಕರ ಜೀವವನ್ನ ಬಲಿ ಪಡೆದುಕೊಂಡು ಮೃತ್ಯು ಕೂಪವಾಗಿ ಬದಲಾಗಿ ಬಿಟ್ಟಿದೆ. ಹೌದು, ಕರ್ನಾಟಕ ಮಾತ್ರವಲ್ಲದೆ ಕೇರಳವನ್ನು ನಿದ್ದೆಗೆಡುವಂತೆ ಮಾಡಿದ ಭೀಕರ ದುರಂತವೇ ಅಂಕೋಲದ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ. 10 ದಿನಗಳು ಕಳೆದ್ರೂ ನಿರಂತರ ಪ್ರಯತ್ನಗಳು ಸಾಗ್ತಾ ಇದ್ರೂ ಇನ್ನೂ ಕೂಡ ಕಣ್ಮರೆಯಾಗಿದ್ದ ಆ 3 ಜನರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ನಿಜಕ್ಕೂ ಖೇದಕರ. ಆರಂಭದಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಮಾಧ್ಯಮಗಳ ಮೇಲೆ ಕೆಂಗಣ್ಣು ಬೀರಿದ್ದ ಕೇರಳ ಇದೀಗ ತಾವೇ ಮುತುವರ್ಜಿ ವಹಿಸಿ ಅರ್ಜುನ್ನ ಹುಡುಕಾಟಕ್ಕಾಗಿ ಉನ್ನತ ಮಟ್ಟದ ಎಲ್ಲ ವ್ಯವಸ್ಥೆಯನ್ನ ಮಾಡಿತ್ತು. ಶೋಧ ಕಾರ್ಯ ಕೂಡ ಶೀಘ್ರ ಗತಿಯನ್ನ ಪಡೆದುಕೊಂಡಿತ್ತು. ಅರ್ಜುನ್ ಅವರಿದ್ದ ಲಾರಿ ಗಂಗಾವಳಿಯ ನದಿಯಾಳದಲ್ಲಿ ಪತ್ತೆಯಾಗಿದೆ. ಲಾರಿಯಲ್ಲಿದ್ದ ಮರದ ದಿಮ್ಮಿಗಳು ಇನ್ನೊಂದು ಜಾಗದಲ್ಲಿ ಪತ್ತೆಯಾಗಿದೆ ಎಂಬ ಮಾಹಿತಿ ಸಿಗ್ತಾ ಇದ್ದಂತೆ ಅರ್ಜುನ್ ಕೂಡ ಸಿಕ್ಕಿ ಬಿಡ್ತಾನೆ ಅನ್ನುವ ಭರವಸೆ ಎಲ್ಲರಲ್ಲೂ ಮೂಡಿತ್ತು. ಅಂತೂ ಇಂದು ಶೋಧ ಕಾರ್ಯಕ್ಕೆ ಪೂರ್ಣ ವಿರಾಮ ಸಿಗಬಹುದು, ಇನ್ನಿಬ್ಬರ ಹುಡುಕಾಟ ಕೂಡ ಯಶಸ್ವಿಯಾಗಬಹುದು ಅನ್ನುವ ನಿರೀಕ್ಷೆಯಿಂದ ಎಲ್ಲರೂ ಕಾಯ್ತಾ ಇದ್ರು. ಎಲ್ಲವೂ ನಾವಂದುಕೊಂಡ ಹಾಗೆ ನಡೀತಿದ್ರೆ ಚೆನ್ನಾಗಿತ್ತು ಅಲ್ವಾ? ಆದರೆ ಹಾಗಾಗಲಿಲ್ಲ. ಅದ್ಯಾಕೋ ಗೊತ್ತಿಲ್ಲ, ಇಷ್ಟೆಲ್ಲ ನಡೀತಿದ್ರೂ ವರುಣ ಮಾತ್ರ ಕೃಪೆ ತೋರೋ ಹಾಗೆ ಕಾಣ್ತಿಲ್ಲ. ಗಂಗಾವಳಿಯ ಒಡಲಾಳದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಲಾರಿಯನ್ನ ಹೊರತೆಗೆಯುವ ಪ್ರಯತ್ನವನ್ನ ಸ್ಥಗಿತಗೊಳಿಸಲಾಗಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗಂಗಾವಳಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಹರಿವು ಕೂಡ ಅತ್ಯಂತ ರಭಸವಾಗಿದೆ. ಈ ಪರಿಸ್ಥಿತಿಯಲ್ಲಿ ನದಿಯಾಳಕ್ಕಿಳಿಯುವುದು ಅಸಾಧ್ಯ. ಇನ್ನೇನಿದ್ರೂ ಮುಂದಿನ ಕಾರ್ಯ ನದಿಯ ರಭಸ ಕಡಿಮೆಯಾದ ಮೇಲೆ ಅಂತಿದ್ದಾರೆ ನೌಕಾಪಡೆಯವರು. ಆದರೆ ನಾಪತ್ತೆಯಾಗಿರುವ ಆ 3 ಜೀವಗಳ ಕುಟುಂಬದವರು 10 ದಿನಗಳಿಂದ ದುಃಖದ ಮಡುವಿನಲ್ಲೂ ತಮ್ಮವರು ಇಂದು ಸಿಗಬಹುದು, ಈಗ ಸಿಗಬಹುದು, ನಾಳೆ ಸಿಗಬಹುದು ಅಂತ ನಿರೀಕ್ಷೆಯ ಕಂಗಳಿಂದ ಕಾಯ್ತಾ ಇರೋ ದೃಶ್ಯ ಆ ದೇವರಿಗೆ ಪ್ರೀತಿ. ಪರಿಸ್ಥಿತಿ ಕೈಮೀರಿ ಹೋಗಿದೆ ಅನ್ನುವ ಸತ್ಯದ ಅರಿವಿದ್ರೂ ಪವಾಡ ಸದೃಶವಾಗಿಯಾದರೂ ಆ ಜೀವಗಳು ಜೀವಂತವಾಗಿ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ.